ಸಂಯೋಗ ಮತ್ತೆ ಇದೇ ರೀತಿ ಗ್ರಹಗಳು ಮಾರ್ಚಲ್ಲಿನೂ 4 ಗ್ರಹಗಳು ಸಂಯೋಗ ಆಗ್ತಾ ಇದೆ. ಈಗ ಶಿವರಾತ್ರಿ ನಂತರ ಒಂದಷ್ಟು ಗ್ರಹಗಳ ಸಂಯೋಗ ನಡೀತಾ ಇದೆ. ಅದರಲ್ಲಿ ಮಕರ ರಾಶಿಯಲ್ಲಿ 4 ಸೂರ್ಯ ಆಗಬಹುದು, ಬುಧ, ಶುಕ್ರ ಕಾಂಬಿನೇಷನ್ಸ್ ನಾವು ನೋಡಕ್ ಹೋದ್ರೆ 4 ಗ್ರಹಗಳ ಸಂಯೋಗದಿಂದ ಒಂದಷ್ಟು ರಾಶಿಗಳ ಮೇಲೆ ಹೆಚ್ಚು ಪರಿಣಾಮ ಬೀಳುವಂತದ್ದಿದೆ. ಅದನ್ನ ನಾವು ಚತುರ್ಗ್ರಹಿ ಯೋಗ, ತ್ರಿಗ್ರಹಿ ಯೋಗ ಇವನ್ನೆಲ್ಲ ಲೆಕ್ಕಾಚಾರ ಮಾಡ್ತೀವಿ. ಈ ಯೋಗದಿಂದ ಒಂದಷ್ಟು ರಾಶಿಗಳಿಗೆ ಒಳಿತು ಉಂಟಾಗುವಂತದ್ದಿದೆ. ಸೊ 12 ರಾಶಿಗಳ ಮೇಲೆ ಹೇಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಮೇಷರಾಶಿಯವರಿಗೆ ಈ ಚತುರ್ಗ್ರಹಿ ಯೋಗ ಇಂಥದ್ದು ಫಲಗಳು ಹೇಗಿರುತ್ತೆ ಅನ್ನುವಂಥದ್ದು ನಾವು ನೋಡಕ್ಕೆ ಹೋದರೆ, ಇವರಿಗೆ ರಾಷ್ಟ್ರಾಧಿಪತಿ ಕರ್ಮಸ್ಥಾನದಲ್ಲಿ ಇರೋದರಿಂದ ಕೆಲಸದ ಒತ್ತಡಗಳು ಹೆಚ್ಚಾಗುತ್ತೆ. ಮತ್ತು ಅದ್ರ ಜೊತೆಗೆ ಶತ್ರುಗಳಿಂದ ಕೆಲಸಕ್ಕೆ ಒಂದಷ್ಟು ಪ್ರಾಬ್ಲಮ್ ಮಾಡುವಂಥದ್ದು ಇರುತ್ತೆ. ಸ್ವಲ್ಪ ಜಾಗೃತೆ ವಹಿಸಬೇಕು. ಇನ್ನು ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆದರೂ ಸಹ ಒಂದಷ್ಟು ಯಾವುದೇ ವಿವಾಹ ಕಾರ್ಯಗಳಿಗೂ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಇನ್ನು ರಾಜಕೀಯದಲ್ಲಿ ಇರುವಂಥವರಿಗೆ ಉತ್ತಮ ಅನುಕೂಲ, ಅಭಿವೃದ್ಧಿ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವೃಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ 4 ಗ್ರಹಗಳು ಸಂಯೋಗ ಆಗ್ತಾ ಇದೆ. ಸೊ ಇದರಿಂದ ರವಿ, ರಾಹು, ಬುಧ, ಶುಕ್ರ ಈ ಗ್ರಹಗಳು ಒಳಗಾಗಿರೋದ್ರಿಂದ ಕರ್ಮಸ್ಥಾನದಲ್ಲಿ ಇವರಿಗೆ ಉದ್ಯೋಗದಲ್ಲಿ ಉತ್ತಮವಾದಂಥದ್ದಿರುತ್ತೆ. ವೃಷಭ ರಾಶಿಯವರಿಗೆ ಈಗಾಗಲೇ ಬಹಳ ಚೆನ್ನಾಗಿದೆ. ಅದರಲ್ಲಿ ಈ ಚತುರ್ಗ್ರಹಿ ಯೋಗ ಅಂತಾರೆ ಇನ್ನಷ್ಟು ಉತ್ತಮವಾದಂಥ ಫಲಗಳು ಲಭ್ಯ ಆಗುತ್ತೆ. ಮತ್ತು ಅದರ ಜೊತೆಗೆ ಆದಾಯ ಹೆಚ್ಚಾಗುತ್ತೆ. ಮತ್ತು ಸ್ವಂತ ಉದ್ಯೋಗದಲ್ಲಿ ಮತ್ತು ಇರುವಂಥವ್ರಿಗೆ ಮತ್ತು ಉದ್ಯೋಗ ಬದಲಾವಣೆ ಮಾಡಿಕೊಳ್ಳುವಂಥವ್ರಿಗಂತೂ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ.